ನಮಸ್ಕಾರ ಎಲ್ಲ ನಮ್ಮ ಚಾಲಕ ಸ್ನೇಹಿತರಿಗೆ. ನೋಡಿ, ಈ ವಧೆ ಬಿದ್ದಿರೋ ಅಂಥದ್ದು ಇವರೇನೆ. ಈ ವಧೆ ಕೈಯಲ್ಲಿ ಹೊಡೆದಿರೋದು. ಇಲ್ಲಿ ಪೊಲೀಸರು ಹೇಳ್ತಾರೆ ಕೈಯಲ್ಲಿ ಹೊಡೆದ್ರೆ FIR ಮಾಡೋಕ್ಕಲ್ಲ, NCR ಮಾಡ್ಕೊಂಡು ಹೋಗಿ ಕೋರ್ಟಿಂದ ಮಾಡ್ಕೊ ಬನ್ನಿ ಅಂತ. ಅದೇ ಯಾರೋ ಒಬ್ಬ ಆಟೋ ಚಾಲಕ ಬರೀ ಕಸ್ಟಮರ್ನ ತಳ್ಳಿದ್ರೆ FIRಗಳು ಮಾಡ್ತಾರೆ. FIR ಮಾಡಿ ಅಂದರೆ ಇಲ್ಲ NC ಮಾಡ್ತೀನಿ ಅಂತಾರೆ. BNS IPC ಎಲ್ಲದೂ ಗೊತ್ತಿರೋ ಅಂಥವ್ರಿಗೇನೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟು ಕಳ್ಸೋಂಥದ್ದು ನಾವ್ಯಾರು ಒಪ್ಪಲ್ಲ. ಇಲ್ಲೇ ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರನೇ ಇದ್ದೀವಿ. ಯಾಕೆಂದರೆ ಇಲಾಖೆಗಳು ಪಬ್ಲಿಕ್ಗೆ ಯಾವ ಥರ ಅವೇರ್ನೆಸ್ ಕೊಡ್ತಾವೆ, ಈ ರೀತಿ ಹೊಡೆದ್ಬಿಟ್ಟು ನಾನು NCR ಮಾಡಿಸ್ಕೊಂಡು ಕೋರ್ಟ್ಗೆ ಹೋಗಿ FIR ಮಾಡ್ಕೊ. ಈಗ ಅವ್ನು ಹೋಗ್ತಾನೆ, ಇಲ್ಲಿಂದ ಸ್ಟೇಷನಿಂದ ಹೋಗ್ತಾನೆ, ಆರಾಮಾಗಿರ್ತಾನೆ. ಯಾವಾಗ NCR ಆಗುತ್ತೋ, ಅವ್ನು ಯಾವಾಗ ಒಳಗಡೆ ಬರ್ತಾನೋ, ಅವ್ನಿಗೆ ಯಾವಾಗ ಇನ್ವೆಸ್ಟಿಗೇಷನ್ ಕರೀತಾರೋ, ಕಾನೂನು ಎಲ್ಲೋಗ್ಬಿಟ್ಟಿದೆ. ಈ ರೀತಿಯಾಗಿ ಅಲ್ಲೇ ಆದಂಥವ್ರು ಈ ರೀತಿಯಾಗಿ ಅಲ್ಲೇ ಆಗೈತೆ. ಇನ್ವೆಸ್ಟಿಗೇಷನ್ ಮಾಡಿ FIR ಮಾಡಿಬಿಟ್ಟು ಏನು NCR ಮಾಡ್ತೀನಿ, ಕೋರ್ಟ್ಗೆ ಹೋಗಿ FIR ಮಾಡಿಸ್ಕೊಳ್ಳಿ ಅಂದರೆ ಕಾನೂನು ಯಾವ ರೀತಿ ನಂಬಬೇಕು? ಇವತ್ತು ಚಾಲಕರಾಗಲಿ ಬಡವರಾಗಲಿ ಯಾರು ಕಾನೂನ ನಂಬ್ಕೊಂಡು ಜೀವನನೇ ಮಾಡೋಕ್ಕಾಗಲ್ಲ ಅನಿಸುತ್ತೆ ತುಂಬ. ಯಾಕೆಂದರೆ ಈ ವಿಚಾರಗಳನ್ನ ನಾವು ಎಲ್ರಿಗೂ ತಿಳಿಸ್ಕೊಡ್ಬೇಕು. ಯಾಕೆಂದರೆ 3-4 ಬಾರಿ ಹೋರಾಟಗಳು ಮಾಡಿ ಸಚಿವರಿಗೆಲ್ಲ ತಿಳಿಸ್ಕೊಟ್ಟಾಗ ಸಚಿವರು ಹೇಳಿದ್ರು ನಿಮ್ಮ ಪರವಾಗಿ ನಾವುಗಳು ಇರ್ತೀರಿ ಅಂತ. ಇವತ್ತು ಇಷ್ಟು ಜನ ನೂರಾರು ಜನ ಬೆಳಗ್ಗೆಯಿಂದ ಬಂದಿರೋ ಅಂಥದ್ದು ಇಲ್ಲೆಲ್ಲ ನಿಂತವ್ರೆ. ಈಗ ಪಬ್ಲಿಕ್ ಅವೇರ್ನೆಸ್ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ನಡ್ರಿ ಎಲ್ಲೋಗಣ ಇದಕ್ಕೂ ನಡ್ರಿ. ಏನು ಅವ್ರು ಮಾಡೋದು ಬೇಡ, ನಾವು ಮಾಡಿಸ್ಕೊಳ್ಳೋಣ. ಅಲ್ಲೇ ಈಗ ಸೋಮವಾರ ಹೋಗ್ಬಿಟ್ಟು ಕುತ್ಕೊಳ್ಳೋಣ ಬನ್ನಿ. ಇಲ್ಲಿ ಮಾಡ್ತಾ ಇಲ್ಲ FIR. ಇನ್ಫ್ಲೂಯೆನ್ಸ್ಗಳು ನಡೀತದವೆ ಅಂದರೆ ಯಾಕೆ ಮಾಡಿಸ್ಬೇಕು? ಇಲ್ಲಿ ಪುಟ್ಟನಹಳ್ಳಿ ಸ್ಟೇಷನಲ್ಲಿ ಯಾರೋ ಒಬ್ರು ಲೇಡೀಸ್ ಬಂದು ಕೂತಿದ್ದಾರೆ, ಡಿಪಾರ್ಟ್ಮೆಂಟ್ ಅಂತೆ. ಅವ್ರೇನು ಯೂನಿಫಾರ್ಮಲ್ಲಿ ಇಲ್ಲ, ಏನಿಲ್ಲ. ಅವ್ರೇನು ಹೇಳ್ತಾರೆ ಅದನ್ನೇ ಓಕೆ ಅಂದ್ಬಿಟ್ರೆ ಇವತ್ತು ಪೊಲೀಸ್ ಇಲಾಖೆನ ಕೊಂಡ್ಕೊಳ್ಳೋ ರೀತಿಲಿ ಆಗೋಗ್ಬಿಟ್ಟೈತೆ. ಯಾಕೆಂದರೆ ನ್ಯಾಯ ಸಿಗುತ್ತೆ ಅಂತ ಕಾನೂನು ಕೋರ್ಟ್ ಪೊಲೀಸ್ ಸ್ಟೇಷನ್ಗಳು ಬರೋದು. ಇಲ್ಲಿ ನ್ಯಾಯಗಳು ಕೂಡ ಅಂತವ್ರೇನೆ ಯಾರೋ ಅಪರಿಚಿತರ ಜೊತೆ ಕೂತ್ಕೊಂಡು ಇಲ್ಲ ಅದು ಹಂಗಾಗಲ್ಲ ಹಿಂಗಾಗಲ್ಲ ಅಂದರೆ ಪಬ್ಲಿಕ್ ಅವೇರ್ನೆಸ್ ಏನಾಗುತ್ತೆ? ಇವತ್ತು ಹಂಗಂದ್ರೆ ಪಬ್ಲಿಕ್ ಯಾರನ್ನೋ ಒಬ್ರಿಗೆ ಕೈಯಲ್ಲಿ ಹೊಡೆದ್ಬಿಟ್ಟು ಅಥವಾ ತಳ್ಳಿಬಿಟ್ಟು ಏನೋ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೇನು ಕಾನೂನು ಅನ್ವಯ ಆಗಲ್ವಾ? ಕಾನೂನು ಅವ್ರು ಯಾರಿಗೂ ಸಿಗೋದೇ ಇಲ್ವಾ? ಇಲ್ಲಿ ಹೇಳ್ತಾರೆ ಯಾರೋ ಇನ್ಸ್ಪೆಕ್ಟರ್ ಸಹ ಕೂರಿಸ್ಕೊಂಡು ಹೇಳ್ತಾರೆ BNS ಬೇರೆ IPC ಸೆಕ್ಷನ್ ಬೇರೆ ಅಂತ. ಪಬ್ಲಿಕ್ಗೆ ಏನು ಅವೇರ್ನೆಸ್ ಕೊಡ್ತೀರಾ ಅಂದರೆ ಅದು ಕಾನೂನು ನೋಡ್ಕೊಳತ್ತೆ ಅಂತಾರೆ. ಮತ್ತೆ ಪೊಲೀಸ್ ಏನಕ್ಕಿದೆ? ಪೊಲೀಸ್ ಇಲಾಖೆ ಏನಕ್ಕೆ ಬೇಕು? ಪೊಲೀಸ್ ಇಲಾಖೆ ಅವಶ್ಯಕತೆ ಇದೆಯಾ ಹಾಗಾದ್ರೆ? ಹೇಳಿಕೆ ಕೊಡೋ ಅಂಥವ್ರು ಯಾವ ರೀತಿ ಕೊಡಬೇಕು? ಪೊಲೀಸವ್ರು ನಾನು ಅವರೆಲ್ಲೋದ್ರು? ಅಣ್ಣ ಬನ್ನಿ ಅಣ್ಣ. ನಾನು ಮತ್ತೆ ಅವರ ಮಗ, ಇವರು ರಾಜಶೇಖರ್ ಅವ್ರ ಮಗ. ಬನ್ನಿ ಅಣ್ಣ. ಇವರು ರಾಜಶೇಖರ್ ಅವರು, ಇವರು ಅವ್ರ ಅಳಿಯ. ನಾವೆಲ್ಲ ಹೋಗಿ ಕೂತಿದ್ದೀರಿ. ಹೇಳಿಕೆ ಕೊಡ್ತಾರೆ ಕೈಯಲ್ಲಿ ಹೊಡೆದ್ರೆ NCR ಮಾಡಿ ಅದು ಕೋರ್ಟು ನೋಡ್ಕೊಳತ್ತೆ ಅಂತ. ಈಗ ಪಬ್ಲಿಕ್ ಯಾರೇ ಆಗಲಿ, ನಾನೇ ಆಗಲಿ, ಯಾರಿಗಾನ ಒಬ್ಬ ಕೈಯಲ್ಲಿ ಹೊಡೆದ್ಬಿಟ್ಟು ಬಂದ್ಬಿಟ್ರೆ ನೀವು FIR ಮಾಡ್ದಲ್ಲ ಹಂಗೆ ಇದ್ಬಿಡ್ತೀರಾ? ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ಆಗ್ತಾರೆ ಅಂಥದ್ದು ಹೇಳ್ತಾರೆ. ಎಲ್ಲ ಸ್ಟೇಷನ್ ಇಡೀ ಸೌತಲ್ಲೇ ನಮಗೆ ದೊಡ್ಡದು ಸ್ಟೇಷನ್ನು, ನಮಗೆ ದೊಡ್ಡ ದೊಡ್ಡ ಕಂಪ್ಲೇಂಟ್ಗಳು ಬರೋದು ಅಂತ. ಆದರೆ ಅಮಾಯಕ ಚಾಲಕರಿಗೆ ನ್ಯಾಯ ಸಿಗದಿಲ್ಲದಂಥ ಪೊಲೀಸ್ ಸ್ಟೇಷನ್ ಇದ್ರೇನು ಇಲ್ಲ ಅಂದ್ರೆ ಏನು ಹೇಳಿ? ಇಲಾಖೆಗಳು ದಯವಿಟ್ಟು ಎಚ್ಚೆತ್ಕೋಬೇಕು. ಯಾಕೆಂದ್ರೆ ಇವತ್ತು ಒದೇ ತಿಂದಂಥವ್ರು ಚಾಲಕರು ಇವತ್ತು ರೋಡಲ್ಲಿ ನಿಂತವ್ರೆ. ಅವ್ನು ಆರಾಮಾಗಲ್ಲಿ ಒಳಗೆ ಕೂತವನೆ, ಅವನ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡ್ರಂಥವ್ರು ಬಂದು ಕೂತು ಮಾತಾಡ್ತಾರ ಅಂತ ನಡೀತಾ ಇದೆ. ಕಾನೂನು ಎಲ್ಲೋಗ್ತಾ ಇದೆ? ಕಾನೂನಲ್ಲಿ ಕೆಲಸ ಮಾಡೋ ಅಂಥವ್ರು ಎಲ್ಲೋಗ್ತಾ ಇದ್ದಾರೆ? ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಮತ್ತು ಅವನ ವಿರುದ್ಧ ಖಂಡಿತವಾಗಿ FIR ಆಗಬೇಕು. ಯಾವುದೇ NCRಗಳು ನಾವು ತಾಣಲ್ಲ ಅಂತ ಸ್ಟೇಷನಿಂದ ಹೊರಗಡೆ ಬಂದಿದ್ದೀರಿ. ಕಾನೂನನ್ನ ತಿಳಿದಿರೋರ್ಗೂ ಸಹ ನಾನು ಕಾನೂನು ಓದಿದ್ದೀನಿ ಅಂದ್ಬಿಟ್ಟು ಪಾಠ ಮಾಡೋದಲ್ಲ. ಸಾರ್ವಜನಿಕವಾಗಿ ಪಬ್ಲಿಕ್ಗೆ ಯಾವ ರೀತಿಯಾಗಿ ನಾವು ನ್ಯಾಯ ಕೊಡಿಸ್ತೀರಿ ಅನ್ನೋದನ್ನ ಪೊಲೀಸ್ಗಳು ತಿಳ್ಕೊಬೇಕು. ಇಷ್ಟು ದೊಡ್ಡ ಮಟ್ಟದ ಹಲ್ಲೆ ಆಗಿದೆ, ಗ್ರಾವಿಟಿ ನೋಡಬೇಕು, ಯಾವ್ದ್ರಲ್ಲಿ ಹೊಡೆದಿದ್ದಾನೆ ನೋಡಬೇಕು ಅಂದ್ರೆ ತನಿಖೆ ಮಾಡ್ಬೇಕಾದ್ರೆ ಇವರು ಅವನ್ನ ಕೂರಿಸ್ಕೊಬೇಕಾದ್ರೆ ಇವರು NCR ಮಾಡಿ ಕಳಿಸ್ತಾರಂತೆ. ನೆಕ್ಸ್ಟ್ ನೋಟಿಸ್ ಕೊಟ್ಟು ಕರೆಸ್ಕೊಂತೀನಿ ಅನ್ನ ಹೇಳಿಕೆ ಕೊಡ್ತಾರೆ ಪೊಲೀಸರು. ಅಂದ್ರೆ ಎಲ್ಲಿ ಬಂತು ಕಾನೂನು? ಚಾಲಕರಿಗೆ ಭದ್ರತೆ ಎಲ್ಲಿಗೆ ಬಂತು? ಈ ವಿಚಾರವಾಗಿ ದಯವಿಟ್ಟು ನೋಡಿ, ಎಲ್ಲ ನನ್ನ ಚಾಲಕರಲ್ಲಿ ನಾನು ಕೇಳೋದಿಷ್ಟೇನೆ. ಸೋಮವಾರ ನಂತರದಲ್ಲಿ ನೇರವಾಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರು ಮನೆಗೆ ಹೋಗ್ಬಿಟ್ಟು ಅಲ್ಲೇ ಕುತ್ಕೋಣ ಅಂತ ಕೆಲಸ ಮಾಡೋಣ. ಇಲ್ಲಾಂದ್ರೆ ಅವ್ರ ಆಫೀಸ್ ಮುಂದೆ ಕುತ್ಕೊಳ್ಳೋಣ. ನಮಗೆ ಭದ್ರತೆ ಕೊಡ್ತಾ ಇಲ್ಲ ಅಂದಮೇಲೆ ಸಾರಿಗೆ ಇಲಾಖೆಯಲ್ಲಿ ಏನಕ್ಕೆ ನಾವು ಅವ್ರಿಗೋಸ್ಕರ ಕೆಲಸ ಪಬ್ಲಿಕ್ ಸರ್ವಿಸ್ ಕೊಡ್ತಾ ಇದೀರಿ? ನಾವುಗಳು ಸುಮ್ಮನೆ ಕೆಲಸ ಮಾಡ್ತಾ ಇಲ್ಲ, ಟ್ಯಾಕ್ಸ್ ಕಟ್ತಾ ಇದೀರಿ ಸರ್ಕಾರಕ್ಕೆ. ಆದರೆ ನಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅಂದರೆ ಇದನ್ನು ಯಾರೂ ಸಹ ಒಪ್ಪ ಅಂತ ನಿಟ್ಟಿನಲ್ಲಿಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ಈ ರೀತಿಯಾಗಿ ಯಾರಿಗೂ ಸಹ ಮಾಡಬಾರ್ದು. ಯಾಕೆಂದ್ರೆ ಇವತ್ತು ಯಾರೋ ಒಬ್ಬ ರೋಡಲ್ಲಿ ಥೂ ಅಂತ ಬೈದ್ಬಿಟ್ಟು ಅವ್ನಿಗೆ ಏನೋ ಹೋದ ಅಂದರೆ ಬೆಳಗ್ಗೆ FIR ಆಗಿರುತ್ತೆ. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಬಿಡ್ತಾರೆ ಬಿಫೋರ್ ಆಫ್ಟರ್ ಅಂತ. ಅದೇ ಚಾಲಕನಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಾಯ ಆಗಿ ಅಲ್ಲೇ ಆದರೂ ಸಹ ಇದು ಪರವಾಗಿಲ್ಲ, NC ಆಗುತ್ತೆ, ಸ್ಟೇಷನ್ನಲ್ಲಿ ಹೋಗಿ FIR ಮಾಡ್ಕೊಳ್ಳಿ. ಏನಿದು? ಎಲ್ಲಿಗೆ ಬರ್ತಾ ಇದೆ ಇಲಾಖೆ? ಯಾವ ರೀತಿ ಕಾನೂನನ್ನ ರೂಪಿಸಬೇಕು ಅನ್ನೋ ಇವರು ಕಾನೂನುಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಎಲ್ರಿಗೂ. ಆದರೆ ಯಾವ ರೀತಿ ಇರಬೇಕು ಅನ್ನೋದನ್ನ ಹಲ್ಲೆ ಮಾಡಿದಂಥ ವ್ಯಕ್ತಿಗೆ ಹೇಳಲ್ಲ.
ಒಟ್ಟು ನೀವು FIR ಮಾಡಬಾರ್ದು ಅಂತ ಅಳ್ಕೊಂಡಿದ್ದೀರಾ, ನೇರವಾಗಿ ಖಂಡಿತವಾಗಿ ನಾವಂತೂ ಬಿಡ ಮಕ್ಕಳೇ ಎಲ್ಲ. ಏನಾಗುತ್ತೆ DCP ಆಫೀಸ್ ಮುಂದೆನೇ ಹೋಗಿ ಕುತ್ಕೊಂಡು ಇವ್ರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ FIR ಮಾಡೋ ಗಂಟನೂ ಸಹ ನಾವು ಯಾರು ಬಿಡಲ್ಲ. ಸೋಮವಾರದ ನಂತರದಲ್ಲಿ FIR ಅಥವಾ ನಾಳೆನೇ ಆದರೆ ನಾಳೆನೇ ಹೋಗಿ DCP ಆಫೀಸ್ ಮುಂದೆ ಕೂತು ಅವನ್ನ FIR ಮಾಡೋ ಗಂಟ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮೆಲ್ಲರ ಬೆಂಬಲ ಬೇಕಾಗಿರುತ್ತೆ. ತಮ್ಮೆಲ್ಲರಿಗೂ ಸಹ ಮತ್ತೆ ಏನಾಯಿತು ಮುಂದಕ್ಕೆ ಅನ್ನೋದನ್ನ ಇದೇ ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮೆಲ್ಲರಿಗೂ ಸಹ ತಿಳಿಸ್ಕೊಡೋ ಅಂತ ಕೆಲಸ ಮಾಡ್ತೀನಿ. ಧನ್ಯವಾದ.